ಕೂತ್ಕೊಳ್ಬೇಕು. ಕೈ ಮುಗಿರಿ ಎಲ್ರು. ಹಾ. ಗಾಯತ್ರಿಯ ಗಾಯತ್ರಿ ಛಂದೋ ವಿಶ್ವಾಮಿತ್ರ ಋಷಿ. ನನ್ನ ನೋಡಬೇಕು, ನಾನು ಹೇಳುವ ಗಮನ ಕೊಟ್ಟು ನನ್ನ ನೋಡ್ತಿರ್ಬೇಕಂತ ಹೇಳಿ ಕೈ ಮುಗಿಬೇಕು. ಆಯಿತು, ನಿಂದು ಒಂದು ಕೈ ನೋವಾಗ್ಯದ, ಆ ಒಂದು ಕೈಯಿಂದಲೂ ಪ್ರಾಮಾಣಿಕ ಕರೆಕ್ಟಾಗಿ ಹಿಡ್ಕೊಳ್ಬೇಕು. ನಮಸ್ಕಾರ ಮುದ್ರೆಯಲ್ಲಿ ಕರೆಕ್ಟಾಗಿರ್ಬೇಕು. ಅದು ಹಿಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಹಿಂಗೆ ಹಿಡ್ಕೋ, ಕರೆಕ್ಟಾಗಿ ಹಿಡ್ಕೋ ಹಿಂಗೆ. ಹಾಂ. ಗಾಯತ್ರಿಯ ಗಾಯತ್ರಿ ಛಂದೋ ವಿಶ್ವಾಮಿತ್ರ ಋಷಿ. ಸವಿತಾ ದೇವತಾ ಗಾಯತ್ರಿ ಜಪೇ ವಿನಿಯೋಗ. ನೋಡು, ನೀನು ಹೆಸರೇನದಲ್ಲ, ಏನ ಅದೃಷ್ಟ. ನೋಡು ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಹೆಸರು. ನೀನು ಹೋದೆ ಅಂದ್ರೆ ಎಲ್ಲರಿಗೂ ಅದೃಷ್ಟವಾಗಿ ಪರಿಣಮಿಸ್ಬೇಕು. ನೋಡು, ಇಲ್ಲಿ ಕೇಳೋ, ನಾ ಹೇಳೋದನ್ನ ಕೇಳು. ನಗಬಾರ್ದು, ಯಾವತ್ತು ಗಂಭೀರತೆ ಅಂದಿರ್ಬೇಕು. ಇಲ್ಲಿ ನೋಡು ನನ್ನ ನೋಡು ಇಲ್ಲಿ. ಗಾಯತ್ರಿ ಮಂತ್ರವನ್ನು ನೀನು ಕರೆಕ್ಟಾಗಿ ನೆಟ್ಟ ಕೂತ್ಕೊಳ್ಬೇಕು. ಗಾಯತ್ರಿ ನಾ ಹೇಳೋದನ್ನ ಕೇಳೋ, ಗಂಭೀರತೆ ಇರಬೇಕು, ನಗಬಾರ್ದು. ಅರ್ಥ ಆಯ್ತಾ? ನೀನು ಕೈ ನೋವು ಮಾಡ್ಕೊಂಡು ಎಲ್ಲ ಅದು ಆಗ್ಯದಲ್ಲ, ಏನೋ ಬಿಟ್ಬಿಡ, ಅದೇನೋ ಒಂದು ಕರ್ಮ ಮುಗೀತು. ಆದರೆ ನೀನು ಶ್ರದ್ಧೆಯಿಂದ, ಇಲ್ಲಿ ಹೇಳೋದು ಕೇಳೋ, ಶ್ರದ್ಧೆಯಿಂದ ಗಾಯತ್ರಿ ಮಂತ್ರ ಇವತ್ತು ಸಂಧ್ಯಾವಂದನೆ ಮಾಡ್ತೀಯಲ್ಲ, ಈ ಸಂಧ್ಯಾವಂದನೆಯನ್ನು ಸರಿಯಾಗಿ ಸಂಧ್ಯಾವಂದನೆ ಮಾಡಿ ಗಾಯತ್ರಿ ಮಂತ್ರವನ್ನು 108 ಸಾರಿ ಯಾರು ಎದ್ದೇಳ್ತಾರೋ ಬಿಡ್ತಾರೋ, ಇನ್ನೊಬ್ರು ಹೇಳ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ, ನೀ ಕರೆಕ್ಟಾಗಿ ಮಾಡಿದೆ ಮಂತ್ರ ಕರೆಕ್ಟಾಗಿ ಹೇಳಿದೆ ಅಂತಂದರೆ ನಿನ್ನ ಕೈ ನೋವಾಗ್ಯದಲ್ಲ, ಅದು ಕೇವಲ ಬರೀ 1 ತಿಂಗಳಲ್ಲಿ ಕಡಿಮೆ ಆಗ್ತದೆ. ಬೇಗ ಗುಣವಾಗಿ ನೀ ಆರಾಮಾಗಿ ಮತ್ತೆ ಇನ್ನೇನು ಮಾಡ್ತೀವಿ ಗೊತ್ತು, ದೊಡ್ಡ ದೊಡ್ಡ ಗುಂಡುಕಲ್ಲು ಎತ್ತವಂಗೆ ಆಗ್ತೀವಿ. ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಗುಂಡುಕಲ್ಲು ಎತ್ತಿ ಇನ್ನೊಬ್ರು ನಿಮ್ಮ ಅಪ್ಪನ ತಲೆ ಮೇಲೆ ಬಿಸಾಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತೇನಪ್ಪ? ಗೊತ್ತಾಯ್ತೇನೋ? ಅದಕ್ಕೆ ಏನು ಮಾಡಬೇಕು? ಗಾಯತ್ರಿ ಮಂತ್ರವನ್ನ ಹೇಳೋ. ಗಾಯತ್ರಿ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಬೇಕು. ಸಂಧ್ಯಾವಂದನೆಯನ್ನ ಸರಿಯಾದ ಸಮಯದಲ್ಲಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿಂದ ಎಲ್ಲ ನಿನ್ನ ಸ್ನೇಹಿತರಿಗೆ ಹೇಳುವಂಥ ಸಂದೇಶ ಕೊಡುವಂಥದ್ದು ನೀನು. ಅರ್ಥ ಆಯ್ತಾ?